ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ 3 ದಿನಗಳ ಮತ್ಸ್ಯ ಮೇಳ ಆರಂಭ. ಬೀದರ್ ನಂದಿನಗರದಲ್ಲಿರುವ ಕರ್ನಾಟಕ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ 20ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ 3 ದಿನಗಳ ಜಾನುವಾರು ಹಾಗೂ ವಿವಿಧ ಪ್ರದರ್ಶನಗಳ ಮತ್ಸ್ಯ ಮೇಳದಲ್ಲಿ ಸಚಿವ ಈಶ್ವರ್ ಬಿ ಖಂಡ್ರೆರವರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಅಧ್ಯಕ್ಷತೆ ವಹಿಸಿದ ಶಾಸಕ ಶೈಲೇಂದ್ರ ಬೆಳದಾಳಿ ಮಾತನಾಡಿ, ಮೇಳವು ಪಶುಪಾಲನೆ, ಮೀನುಗಾರಿಕೆ ಮತ್ತು ಕೃಷಿ ಮಳಿಗೆಗಳು ಪ್ರದರ್ಶನವನ್ನ ಉನ್ನತ ರೀತಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇದು ಕೃಷಿಕರ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ರೈತರಿಗೆ ಸಮಗ್ರ ಸಂದೇಶ ನೀಡುತ್ತದೆ. ಸುಮಾರು 400ಕ್ಕಿಂತಲೂ ಹೆಚ್ಚು ಮಳಿಗೆಗಳು ಪ್ರದರ್ಶನ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತರು, ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬೇಕು ಮತ್ತು ತಮ್ಮ ಹೊಲಗಳಲ್ಲಿ ಇದನ್ನ ಅಳವಡಿಸಿಕೊಳ್ಳಬೇಕೆಂದು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಹೀಂ ಖಾನ್, ಪೌರಾಡಳಿತ ಸಚಿವರು ಚನ್ನವೀರ ಶಿವಾಚಾರ್ಯರು, ಆರ್ಕೋಡಮಠ ಗುರುಬಸವ ಪಟ್ಟದೇವರು, ಬಾಲ್ಕಿ ಹಿರೇಮಠ, ಡಾಕ್ಟರ್ ಕೆಸಿ ವೀರಣ್ಣ ಪಟ್ಟದೇವರು, ಬಾಲ್ಕಿ ಹಿರೇಮಠ, ಡಾಕ್ಟರ್ ಕೆಸಿ ವೀರಣ್ಣ ಕುಲಪತಿ, ವಿಶ್ವವಿದ್ಯಾಲಯ ರೂಪಸೇವಾ ಆಯುಕ್ತ ಇಲಾಖೆ, ಪಶು ಹಾಗೂ ಪಶು ವೈದ್ಯಕೀಯ ಡೀನ್ ಎಂಕೆ ತಂದಲೆ ಹಾಗೂ ವಿಸ್ತರಣೆ ಅಧಿಕಾರಿ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಜಾರ್ಜುತಿ ಜಾನ್ಸನ್ ಉಜನಿ, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಆಗಬೇಕಂತೆ ಯೂನಿವರ್ಸಿಟಿ ಹಾಗೂ ರಾಜ್ಯ ಸರ್ಕಾರ ಈ ಒಂದು ಪಶು ಮೇಳ ಹಾಗೂ ಕುಕ್ಕುಟ ಹಾಗೂ ಮೀನಿನ ಬಗ್ಗೆ 3 ದಿನ ಇದು ಮೇಳ ನಡೀತಾ ಇದೆ. ಇವತ್ತು ಉದ್ಘಾಟನೆ ಆಯಿತು. ನಾವು ಕೂಡ ನೋಡ್ತೇವೆ, ರಾಜ್ಯದಿಂದ ಹೊರ ರಾಜ್ಯದಿಂದ ಸಾಕಷ್ಟು ದೇಶೀಯ ತಳಿಯ ಆಕಳಾಗಲಿ, ಕುರಿ ಆಗಲಿ, ಕೋಳಿ ಆಗಲಿ, ಎಮ್ಮೆ ಆಗಲಿ, ಒಂಟಿ ಆಗಲಿ, ಕುದುರೆ ಆಗಲಿ, ಇನ್ನಿತರ ಭಾಳಷ್ಟು 400ಕ್ಕೂ ಹೆಚ್ಚು ತಳಿಗಳು ಇಲ್ಲಿ ಬಂದಿದೆ, ಪ್ರದರ್ಶನದಲ್ಲಿ ಇಕ್ಕಿದ್ದಾರೆ. ಮತ್ತು ಕೈಗಾರಿಕೆ ಮತ್ತು ಕೃಷಿ ಉತ್ಪನ್ನ ಮಷಿನರಿಗಳು ಅವು ಕೂಡ ಸಾಕಷ್ಟು ರೈತರಿಗೆ ವಿತರಣೆ ಕೂಡ ಇವತ್ತು ಮಾಡಿದ್ದೀವಿ. ಮತ್ತು ಮೀನುಗಾರಿಕೆ ಉತ್ತೇಜನಗೋಸ್ಕರ ಮಂಗಳೂರಲ್ಲಿ ಒಂದು ಕಾಲೇಜ್ ಇದೆ ರಾಜ್ಯದಲ್ಲಿ. ಇಲ್ಲಿ ಕೂಡ ಮೀನು, ಯಾಕೆ ನಮ್ಮ ಹತ್ರ ಕಾರಂಜ ಇದೆ, ಮಾಂಜರಾ ನದಿ ಇದೆ, ಇಲ್ಲಿ ಕೂಡ ಮೀನು ಸಾಕಷ್ಟು ಸಿಗ್ತವೆ. ಮೀನಿನ ಮಾರ್ಕೆಟಿಂಗು, ಮೀನಿನ ಬಗ್ಗೆ ಹೆಚ್ಚಿನ ಮಾಹಿತಿ ತಗೋಬೇಕು, ಮೀನಿನ ಬಗ್ಗೆ ಯಾವ ಥರ ಅಡ್ವರ್ಟೈಸ್ ಮಾಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು, ಅದ್ರ ಬಗ್ಗೆ ಕೂಡ ನಾವು ನೋಡಿದ್ದೀವಿ. ಫಲಪುಷ್ಪ ಪ್ರದರ್ಶನ ಕೂಡ ಪೂನಾಲಿಂದ ಕೆಲವು ಗಿಡಗಳು ತಂದು ನರ್ಸರಿ ಇಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಮತ್ತು ಒಳ್ಳೆ ಪ್ರದರ್ಶನ ಕೂಡ ಇಕ್ಕಿದ್ದಾರೆ. ಇದರಲ್ಲಿ ಇಷ್ಟೇ ವಿನಂತಿ ಮಾಡ್ಕೋತೀನಿ ನಮ್ಮ ಕ್ಷೇತ್ರ ಜಿಲ್ಲೆಯ ಎಲ್ಲ ರೈತರಿಗೆ, ಇಲ್ಲಿ ವಿಜ್ಞಾನಿಗಳಿಗೆ ಗೊತ್ತೈತೋ ಸಂಪರ್ಕ ಮಾಡಬೇಕು, ಸಂವಾದ ಮಾಡಬೇಕು, ಮಾಡಿ ಇಲ್ಲಿಂದ ಏನೇನು ಪಾಸಿಟಿವ್ ಏನಾದ್ರು ತೊಗೊಂಡು ಹೋಗ್ಬೇಕು, ಏನೇನು ಅವರು ದುಡ್ಡು ಗಳಿಸ್ಲಿಕ್ಕೆ ಮತ್ತು ಅವ್ರು ವ್ಯವಹಾರ ಮಾಡಲಿಕ್ಕೆ, ಲಾಭ ಆಗಲಿಕ್ಕೆ ಏನೇನು ಬೇಕು ಅದನ್ನು ಇವ್ರ ಜೊತೆ ಸಂಪರ್ಕ ಮಾಡಿ ಅವ್ರ ಜೊತೆ ಯಾವುದು ತಳಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವ ಮೇವು ಹಾಕಿದ್ರೆ ಚೆನ್ನಾಗಿರುತ್ತೆ, ಯಾವ ಬೆಳೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಇವೆಲ್ಲ ಕಲ್ಕೊಂಡು ಹೋಗ್ಬೇಕು. ಸುಮ್ಮನೆ ಸ್ಟಾಲ್ ಓಡಾಡಿ ಫೋಟೋ ಹೊಡ್ಕೊಂಡ್ರೆ ಆಗಲ್ಲ. ಇದು ನಾಲೆಜ್ ತೊಗೋಬೇಕು ರೈತರು. ಅವರು ಆದಾಯ ದ್ವಿಗುಣ ಆಗ್ಬೇಕಂತ ಇದು ಪ್ರದರ್ಶನ ಮೇಳ ಇಕ್ಕಿದ್ದೀವಿ ನಾವು. ಇವಾಗ ಎಷ್ಟು ಜಿಲ್ಲೆಯವ್ರದ್ದು ಇಲ್ಲಿ ರೈತರು? 31 ಜಿಲ್ಲೆಯ ರೈತರು, ಅಂದರೆ 31 ಜಿಲ್ಲೆ ರೈತರಿಗೆ ನಾವು ಪ್ರಶಸ್ತಿ ಕೂಡ ಕೊಟ್ಟಿವಿ, ಸನ್ಮಾನ ಕೂಡ ಮಾಡಿದೆವು. ನೆರೆ ರಾಷ್ಟ್ರ, ಮಹಾರಾಷ್ಟ್ರ, ತೆಲಂಗಾಣದಿಂದ ಕೂಡ ರೈತರು ಬಂದಿದ್ದಾರೆ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಇವಾಗ ನೋಡಿದ್ರಿ, ಗಿರ್ ಆಕಳು ಬಳ್ಳಾರಿಲಿಂದ ತಂದಿದ್ದಾರೆ. ಈ ಥರ ಎಲ್ಲ ಕಡೆಯಿಂದ ಪ್ರಾಣಿಗಳಾಗಲಿ ಮತ್ತು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಸ್ಟಾಲ್ಗಳು ಹಾಕಿದ್ದಾರೆ. ಅಲ್ಲಿ ಕೂಡ ಜನರು ಭಾಳ ಹೋಗ್ತಾ ಇದ್ದಾರೆ. ಮಷಿನ್ ಮೇಲೆ ಏನಾದರೂ ಸಬ್ಸಿಡಿ ಏನಾದರೂ ಜಾಸ್ತಿ ಸಬ್ಸಿಡಿ ಇದೆಯಲ್ಲ, ಏನು ಸರ್ಕಾರದಲ್ಲಿ ಇದೆ, ಆ ಸರ್ಕಾರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಂಯೋಗದಲ್ಲಿ ಏನು ಸಬ್ಸಿಡಿ ಇದೆ ಆ ಸಬ್ಸಿಡಿಯಲ್ಲಿ ಸಿಗ್ತದೆ. ಅದು ಅಪ್ಲಿಕೇಶನ್ ಆಗಿದ್ರೆ ಇಮಿಡಿಯೇಟ್ ಶಾಂಕ್ಷನ್ ಆಗುತ್ತೆ. ಟ್ರಾಲಿ ಆಗಲಿ ಮತ್ತು ರೋಟರ್ ಆಗಲಿ. ಈ ಹೊಸದೊಂದು ಇದು ನೋಡಿದೆ ನಾವು, ಕ್ಯಾಮ್ರಾ ಡ್ರೋನ್ ಮಷಿನ್ ಕೂಡ ನೋಡಿದ್ವಿ ಲಾಸ್ಟ್ ಟೈಮ್. ಕ್ಯಾಮ್ರಾ ಬಂದಿದೆ ಸರ್. ಅದು ಅದೇ ಈ ತರ ಹೊಸ ಪ್ರಯೋಗ ವಿಜ್ಞಾನಿಗಳು ಮಾಡ್ತಾ ಇದಾರೆ. ಪಾಪ ರೈತರು ತಗೋಬೇಕು, ಸೆಕ್ಯೂರಿಟಿ ದೃಷ್ಟಿಯಿಂದ ಒಳ್ಳೇದದ, ಬೆಳಿಲಿಕ್ಕೆ ಕೂಡ ಉತ್ತೇಜನ ಇದೆ. ಕಬ್ಬಿನ ಸಸಿ ಮಾಡ್ತಾ ಇದ್ದೀವಿ. ಈ ಕಬ್ಬಿನ ಸಸಿ ಇವರೇ ನಮ್ಮ ರೈತರ. ಸೊ ನನ್ನ ಹೆಸರು ಭಾಗ್ಯಶ್ರೀ ಅಂತ, ನಮ್ದು ವೆಟರ್ನರಿ ಕಾಲೇಜ್ ಬೀದರಿಂದ. ಇವೆಲ್ಲ ಅನಾಟಮಿ ಮಾಡೆಲ್ಸ್. ಅದು ಎತ್ತಿಂದ ತಲೆಬುರುಡೆ, ಇದು ಒಂಟೆ ತಲೆಬುರುಡೆ, ಅದು ಕುದುರೆ ತಲೆಬುರುಡೆ, ಅದು ಒಂಟೆ ಕಾಲಿನ ಮೂಳೆಗಳು ಅವೆರಡು. ಇದು ಮೆದುಳದ, ಇದು ಕುರಿ ಮೆದುಳದ. ಇವೆರಡು ಶ್ವಾಸಕೋಶಗಳು ಅದಾವ. ಇದು ಹೃದಯ ಐತಿ, ಎತ್ತಿಂದ ಐತಿ. ಇದು 2 ತಲೆಯ ಕರು ಅದ. ಇದು 5 ರಿಂದ 6 ತಿಂಗಳದ್ದು ಕರು ಐತಿ ವಿತ್ ಪ್ಲಾಸಂಟ. ಇದು 1, 2, 3 ತಿಂಗಳದ್ದು ಭ್ರೂಣ ಐತಿ. ಇವೆಲ್ಲ ಕುದುರೆ ಗೊರಸುಗಳವ. ಇವೆಲ್ಲ
ವಾಮ್ಸ್ ಅದಾವ. ಎಲ್ಲಾನು ಏನು ವೇಸ್ಟ್ ಮಾಡಂಗಿಲ್ಲ. ಇದು ಕುರಿ ಮನೆ ಅದ. ಕುರಿ ಮನೆ ಕೆಳಗೆ ನಾವು ಫಿಶ್ ಪಾಂಡು ಮೀನು ಕೃಷಿ ಮಾಡೀವಿ. ಮೀನುಗಳು ಬೆಳೆಸ್ಬೋದು, ಬಾತ್ಕೋಳಿಗಳನ್ನ ಬೆಳೆಸ್ಬೋದು. ಮಾರ್ಕೆಟ್ ರೇಟಿಂಗ್ 1.5 ಲಕ್ಷ ಇದೆ. 1.5 ಲಕ್ಷ. ಯಾಕಂದ್ರೆ ಇದು ಕಿವಿ ದೊಡ್ಡ ಇರ್ತವೆ, ಕಮ್ಮು ಇಸ್ಕೊಳ್ಳೋ ಟೈಪ್. ಇದು ಜಾಲರ್. ಇದು ಕ್ವಾಲಿಟಿ ನೋಡಿ, ಇದು ಕ್ವಾಲಿಟಿ ಮೇಲೆ ಡಿಪೆಂಡ್ ಐತಿ ದುಡ್ಡು. ಹಾ, ಯಾರಿಗ ಜಾಸ್ತಿ ನಾಲೆಜ್ ಇದೆ ಇದ್ರು ಅವರಿಗೆ ಗೊತ್ತಾಗಿತ್ತು. ನಮ್ ಲೋಕಲ್ ಜಾಸ್ತಿ ಜನರಿಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಸಿಗ್ತವೆ ಸರ್, ಇಲ್ಲಿ ತುಂಬಾ ವೆರೈಟಿಗಳು ಸಿಗುತ್ತೆ. ನಮ್ಮ ಹತ್ರ ಹೆಚ್ಚು ಕಡಿಮೆ 120 ವೆರೈಟಿಗಳು ಸಿಗುತ್ತೆ. ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದಾವೆ. ಇಲ್ಲಿ ರೈತರುಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಇದನ್ನ ಬೆಳೆಸೋದ್ರಿಂದ ಮನೆ ಮತ್ತು ನೇಚರ್ ಮತ್ತೆ ಕಾಂತಿ ಒಂದು ಸೊಬಗನ್ನ ಹೆಚ್ಚಿಸ್ತದೆ. ತುಂಬಾ ಬ್ಯೂಟಿಫುಲ್ ಇರೋದ್ರಕ್ಕಿಂತ ನಿಮ್ಮ ಮನೆ ಮುಂದೆ ಒಂದು ನೇಚರ್ ನ ಬೆಳೆಸ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು, ನೋಡಿದ ತಕ್ಷಣ ನಮ್ದು ಏನೆಲ್ಲ ನೋವಿರ್ತದೆ, ಟೆನ್ಷನ್ ಏನೇನು ಇರ್ತದಲ್ಲ ಅಂಥವೆಲ್ಲ ಕಡಿಮೆ ಆಗ್ಲಿಕ್ಕೆ ಅವಕಾಶ. ಅದೇ ರೀತಿ ಈ ರೀತಿಯ ಬಣ್ಣ ಬಣ್ಣ ಮೀನುಗಳನ್ನ ನೋಡ್ತಾ ಇದ್ರೆ ಎಲ್ರಿಗೂ ಆನಂದ ಆಗ್ತದೆ. ನಮ್ಮ ಏನೇ ಇರ್ತಕ್ಕಂತಹ ಒತ್ತಡ ಇದೆಯಲ್ಲ, ಆಫೀಸ್ ಪ್ರೆಷರ್ ಇರ್ಬೋದು ಅಥವಾ ನಾವು ಆಚೆ ಹೋದಾಗ ನಮಗೆ ಏನಾದ್ರೂ ಒತ್ತಡಗಳಿರುತ್ತೆ, ಅಂಥವೆಲ್ಲ ಕಡಿಮೆ ಮಾಡಲಿಕ್ಕೆ ಒಂದು ಅವಕಾಶ. ಹಾಗಾಗಿ ನಮಗೆ ಸುಮಾರು ವೆರೈಟಿ ಮೀನುಗಳೆಲ್ಲ ಇದೆ. ಅಕ್ವೇರಿಯಮ್ ಮಾಡಿದ್ವಿ. ಅಕ್ವೇರಿಯಂ ಗ್ಯಾಲರಿಗಳಲ್ಲಿ ನೋಡ್ಕೊಂಡ್ ಬರ್ತಾ ಇದ್ರೆ ನೀವು ಎಲ್ಲಾ ರೀತಿಯ ಮೀನುಗಳನ್ನ ನೋಡ್ಬೋದು. ಇಲ್ಲಿ ಸುವರ್ಣ ಮೀನು ಅಥವಾ ಗೋಲ್ಡ್ ಮೀನು ಅಂತ ಹೇಳ್ತೀವಿ, ಗೋಲ್ಡ್ ಫಿಶ್ ಅಂತ ಹೇಳ್ತೀವಿ. ಅದರಲ್ಲಿ ಸುಮಾರು 35 ವೆರೈಟಿ ಮೀನುಗಳು ಇದಾವೆ. ಅದೇ ರೀತಿ ನೀವು ಇಲ್ಲಿ ಬಂದ್ರೆ ಬೇರೆ ಬೇರೆ ಇದನ್ನು ವೈಟ್ ಗೋಲ್ಡ್ ಇದೆ ನೋಡಿ. ಈ ರೀತಿಯ ಗೋಲ್ಡ್ ಫಿಶ್ಗಳು, ಅದನ್ನ ಕನ್ನಡದಲ್ಲಿ ನಾವು ಸುವರ್ಣ ಮೀನು ಅಂತ ಹೇಳ್ತೀವಿ. ಇದು ನಿಯಾನ್ ಟೆಟ್ರಾ ಅಂತ ಹೇಳಿದ್ವಿ. ಸೊ ಇದೊಂದು ಅಟ್ರಾಕ್ಟಿವ್ ಮೀನು. ಸೊ ಇದೊಂದು ಚಿಕ್ಕ ಮೀನುಗಳು. ಸೊ ಅಕ್ವೇರಿಯಂ ಮೀನುಗಳು ಯಾವಾಗ್ಲೂ ಚಿಕ್ಕದಾಗಿ ಇರ್ತದೆ, ಯಾವಾಗ್ಲೂ ದೊಡ್ಡದ ಇರ್ತಕ್ಕಂಥದ್ದೇನಿಲ್ಲ. ಆ ರೀತಿ ದೊಡ್ಡ ಅಕ್ವೇರಿಯಂ ಮಾಡಿದ್ರೆ ಅದರಲ್ಲೂ ಕೂಡ ನಾವು ಬೇರೆ ತಿನ್ನಲು ಯೋಗ್ಯ ಇರ್ತಕ್ಕಂತಹ ಮೀನುಗಳು ಅವನ್ನು ಕೂಡ ನಾವು ಬೇರೆ ಇಟ್ಕೊಳ್ಳಿಕ್ಕೂ ಆಗ್ತದೆ. ಸೊ ಚಿಕ್ಕ ಅಕ್ವೇರಿಯಂಗಳಲ್ಲಿ ಚಿಕ್ಕ ಬಣ್ಣದ ಮೀನುಗಳು ಇವು ಯಥೇಚ್ಛವಾಗಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇರ್ತವೆ. ಹೆಚ್ಚಾಗಿ ಇದು ಒಳನಾಡಿನ ನೀರಿನಲ್ಲಿ ಬೇರೆ ಈ ಎಂಥದ್ದು ಸರೋವರ ಅಂತಕ್ಕಂಥದ್ದು ಅಲ್ಲೂ ಆಗ್ಬೋದು, ಕೆಲವು ನದಿ ಪ್ರದೇಶಗಳಿರ್ತದೆ, ಹೊಳೆಯಲ್ಲೂ ಇರ್ತದೆ. ಮತ್ತೆ ಈ ನೀರು ಹರಿದು ಬರ್ತದಲ್ಲ ಬೆಟ್ಟಗುಡ್ಡದಿಂದ, ಅಲ್ಲಿಂದ ಬರ್ತಕ್ಕಂಥದ್ದು ನೋಡಿ. ಇಲ್ಲಿ ಮೋಲಿಯಲ್ಲಿ ಬೇರೆ ವೆರೈಟೀಸ್ ಇದೆ. हमारा फिश का एनाटॉमी है, हमारे यहाँ डिपार्टमेंट है, तो उसमें हमको फिश एनाटॉमी ऑफ फिश का बताया जाता है. तो इसमें आप देख सकते हैं डिफरेंट पार्ट है जो उसके इंटरनल ऑर्गन्स है, वो सब लाइक इंटेस्टाइन हो गया, उनका गिल हो गया, और क्या बोलते हैं गॉल ब्लैडर हो गया, फिर उसका लीवर हो गया, किडनी हो गया. तो हाउ इट फंक्शन, सो वो सारी चीज़ें हम एक्सप्लेन करते हैं वहाँ पे. देन ऑल्सो फिश के अंदर में नर्वस सिस्टम होता है. तो ये जो पार्ट है ये नर्वस सिस्टम वाला पार्ट है. तो वो कैसे कनेक्टेड है हमारे एनाटॉमी से, इंटरनल पार्ट से, तो वो यहाँ पे डिस्प्ले किया गया है हमारा. लाइक नोज, आइज, ब्रेन, मेड्यूला, स्पाइनल कॉर्ड, ये सारी चीज़ें. फिर हमारे पास ये जो ट्रेडिशनली पहले जो यूज़ किया जाता था फिश के नेटिंग के लिए, तो पहले ये यूज़ किया जाता था फिश के नेटिंग के लिए ट्रेडिशनल वे में. ये आप देख सकते हैं, ये कोनिकल रहता है. सो फिश क्या है, वो आके इसमें फंस जाता है, ट्रैप हो जाता है. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.